ಚನ್ನಪಟ್ಟಣ ನಗರದ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯ ಹನುಮಂತನಗರದಲ್ಲಿರುವ ಗಾರ್ಮೆಂಟ್ಸ್ ಹಿಂಭಾಗದ ಲೇಔಟ್ ಪ್ರದೇಶದಲ್ಲಿ ಸುಮಾರು 25-30 ವರ್ಷದ ವ್ಯಕ್ತಿಯೊಬ್ಬ ಪ್ಲಾಸ್ಟಿಕ್ ಚೀಲದಲ್ಲಿ ಒಣಗಿರುವ ಸೊಪ್ಪನ್ನು ಮಾರಾಟ ಮಾಡುತ್ತಿರುವ ಮಾಹಿತಿ ಮೇರೆಗೆ ಪೂರ್ವ ಪೊಲೀಸ್ ಠಾಣೆಯ ಪಿಎಸ್ಐ ದುರ್ಗಪ್ಪ ಅವರು ಮೇಲಾಧಿಕಾರಿಗಳಿಗೆ ವಿಷಯ ತಿಳಿಸಿ ದಾಳಿ ನಡೆಸಲು ಅನುಮತಿ ಪಡೆದುಕೊಂಡು ಲೋಕೋಪಯೋಗಿ ಇಲಾಖೆಯಿಂದ 2 ಸರ್ಕಾರಿ ನೌಕರರು ಜೊತೆಗೆ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿ ಡಾ ಮಹೇಂದ್ರ ಕುಮಾರ್ ಅವರನ್ನು ಪತ್ರಾಂಕಿತ ಅಧಿಕಾರಿಯಾಗಿ ನಿಯೋಜಿಸಿಕೊಂಡು ದಾಳಿ ನಡೆಸಿದ್ದಾರೆ. ಮಧ್ಯಾಹ್ನ 2:50 ಗಂಟೆಗೆ ಸಿಬ್ಬಂದಿ ಹಾಗೂ ಪಂಚರೊಂದಿಗೆ ಸರ್ಕಾರಿ ವಾಹನದಲ್ಲಿ ಸ್ಥಳಕ್ಕೆ ತೆರಳಿ ಗಾರ್ಮೆಂಟ್ಸ್ ಹಿಂಭಾಗದ ಲೇಔಟ್ ಬಳಿ ನಿಗಾ ವಹಿಸಲಾಯಿತು. ಸುಮಾರು 3:10 ಗಂಟೆಗೆ ಒಬ್ಬ ವ್ಯಕ್ತಿ ಮತ್ತೊಬ್ಬರಿಗೆ ಪ್ಲಾಸ್ಟಿಕ್ ಚೀಲದಲ್ಲಿದ್ದ ವಸ್ತುವನ್ನು ನೀಡಿ ಹಣ ಪಡೆಯುತ್ತಿರುವುದು ಗಮನಕ್ಕೆ ಬಂದಿದೆ. ತಕ್ಷಣ ಪೊಲೀಸರು ದಾಳಿ ನಡೆಸಿದಾಗ ಹಣ ನೀಡಿದ ವ್ಯಕ್ತಿ ಪರಾರಿಯಾಗಿದ್ದು, ಪ್ಲಾಸ್ಟಿಕ್ ಚೀಲ ಹೊಂದಿದ್ದ ವ್ಯಕ್ತಿಯನ್ನು ವಶಕ್ಕೆ ಪಡೆಯಲಾಯಿತು. ಭೂಪೇಂದರ್ ಕುಮಾರ್ 27 ವರ್ಷ, ತಂದೆ ಹೆಸರು ಸಂಜಯ್ ಚೌಧರಿ, ವಿಳಾಸ ಬರಿಯಾದಿ ಗ್ರಾಮ, ಪೂರ್ವ ಚಂಪಾರಣ್ ಜಿಲ್ಲೆ, ಬಿಹಾರ ರಾಜ್ಯ ಎಂದು ಆತ ಮಾಹಿತಿ ನೀಡಿದ್ದಾನೆ. ಆತನ ಬಳಿಯಿದ್ದ ಪ್ಲಾಸ್ಟಿಕ್ ಚೀಲ ಪರಿಶೀಲಿಸಿದಾಗ ಅದರೊಳಗೆ ಒಣಗಿದ ಗಾಂಜಾ ಸೊಪ್ಪು ಇದ್ದದ್ದು ದೃಢಪಟ್ಟಿದೆ. ಜೊತೆಗೆ ಆತನ ಪ್ಯಾಂಟ್ ಜೇಬಿನಲ್ಲಿ 1,000 ರೂಪಾಯಿ ನಗದು ಹಣ ಪತ್ತೆಯಾಯಿತು. ಆರೋಪಿ ತನ್ನ ಊರಿನಿಂದ ಗಾಂಜಾ ತರಿಸಿಕೊಂಡು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಇಲ್ಲಿ ಬಂದಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಪಂಚರ ಸಮ್ಮುಖದಲ್ಲಿ ಗಾಂಜಾ ಹಾಗೂ ನಗದು ಹಣವನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಲಾಗಿದೆ. ಆರೋಪಿಯ ವಿರುದ್ಧ ಎನ್ಡಿಪಿಎಸ್ ಕಾಯ್ದೆ 1985ರ ಕಲಂ 8C, 20B, 2I, 2B ಹಾಗೂ ಇತರ ಸಂಬಂಧಿತ ವಿಧಿಗಳಡಿ ಮೊಕದ್ದಮೆ ಸಂಖ್ಯೆ 25/2026 ದಾಖಲಿಸಲಾಗಿದೆ. ಈ ಕುರಿತು ವರದಿಯನ್ನು ದಾಖಲಿಸಿ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದ್ದು, ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೆಚ್ಚಿನ ತನಿಖೆ ಕೈಗೊಳ್ಳಲಾಗಿದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.